ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಳಗಟ್ಟಿ. ಹಾವೇರಿಯಲ್ಲಿ ನಡೆಯುತ್ತಿರುವ 1000 ದಿನಗಳ ಸಾಧನಾ ಸಮಾವೇಶಕ್ಕೆ ಧಾರವಾಡ ನಗರದ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ 74ನೇ ಮತಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ದೀಪಕ್ ಚುಂಚುರ್ ನೇತೃತ್ವದಲ್ಲಿ 200 ವಾಹನ ರವಾನೆ ಮಾಡಲಾಯಿತು. ಇವತ್ತು ನಮ್ಮ ಕಾಂಗ್ರೆಸ್ ಸಿದ್ದರಾಮಯ್ಯ ಸರ್ಕಾರ ಅನ್ನದಾನೆಯ ಸರ್ಕಾರ 1000 ದಿನ ಪೂರ್ಣ ಆಗಿದೆ. ಅದರ ಸಮಾವೇಶಕ್ಕೆ ಹಾವೇರಿಯಲ್ಲಿ ನಡೆಯುತ್ತಿರುವ ಸಮಾವೇಶಕ್ಕೆ ಧಾರವಾಡ 74ನೇ ಕ್ಷೇತ್ರದಿಂದ ನಾವು ಲಿಮಿಟೆಡ್ ಕಾರ್ಯಕರ್ತರು ವರ್ಕರ್ಸ್ ಕರೆದ್ರೆ ನಮ್ಮ ಕನಿಷ್ಠ ಒಂದು 3000 ಜನ ವರ್ಕರ್ಸ್ ತಾವಾಗಲೇ ಬಂದು ಗಾಡಿ ಒಯ್ದಾರೆ. ಅವರು ಸ್ಫೂರ್ತಿ ನೋಡಿದ್ರೆ ಸಿದ್ದರಾಮಯ್ಯ ಅವರ ಸರ್ಕಾರ ಇವತ್ತು ಕೊಟ್ಟಂತ ಗ್ಯಾರಂಟಿಗಳು ಎಲ್ಲ ಸಕ್ಸಸ್ಫುಲ್ ಆಗ್ಯಾವ ಅನ್ನೋದಕ್ಕೆ ಇವತ್ತು ನಿಮ್ಮ ಎದುರಿಗೆನೆ ಉದಾಹರಣೆ. ಎಲ್ಲ ಗಾಡಿ ಬೆಳಿಗ್ಗೆನೆ ಹೋಗ್ಯಾವೆಲ್ಲ. ಈಗ ನಾವು ಹೋಗ್ತೀವಿ. ಈಗ ಸಿದ್ದರಾಮಯ್ಯ ಸರ್ಕಾರ ಸಾವಿರಾರು ದಿನಗಳೇ ಇರಲಿ, ಸಿದ್ದರಾಮಯ್ಯ ಸರ್ಕಾರ ಇನ್ನೂ ಅವ್ರು ಇರುವವರೆಗೆ ನಮ್ಮ ಸಿದ್ದರಾಮಯ್ಯ ಅವರು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನಮ್ಮ ಬಡ ಜನತೆ ಸೇವೆ ಮಾಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸಿ, ಗ್ಯಾರಂಟಿ ಸ್ಕೀಮ್ ಮಹಿಳೆಯರಂತರೂ ಸಿದ್ದರಾಮಯ್ಯ ಅವ್ರ ನಮ್ಮ ನಾಯಕರು ನಮ್ಗೆ ಅನ್ನ ಹಾಕ್ಯಾರ ಅಂತೇಳಿ ಎಲ್ಲರೂ ಸ್ವಯಂ ಸ್ಫೂರ್ತಿಲಿಂದ ಬಂದಾರ. ನೀವು ನೋಡ್ರಿ. ಅದಕ್ಕೆ ಇವತ್ತು ನಮಗೆ ಬಹಳ ಖುಷಿ. 1000 ದಿನ ಆಗೈತೆ ಸಿದ್ದರಾಮಯ್ಯ ಸರ್ಕಾರದ್ದು. 1000 ದಿನಾನು ಪ್ರತಿದಿನ ಬಡವರಿಗಾಗಿ ಮೀಸಲಿಟ್ಟೈತಿ. ಬರೋ ದಿನಾನು ಬಡವರಿಗಾಗಿ ಸಿದ್ದರಾಮಯ್ಯ ಅವ್ರ ಕಡೆಯಿಂದ ಸರ್ಕಾರದಿಂದ ಏನ್ ಆಗ್ತೈತಿ ಅದು ಮಾಡ್ತಾರ. ಇದರ ನೇತೃತ್ವವನ್ನು ಸಿದ್ದರಾಮಯ್ಯ ಬಹಳ ಚೆನ್ನಾಗಿ ನಡೆಸ್ಯಾರ. ನಮ್ಮ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಮತ್ತ ಇವರೆಲ್ಲರೂ ನೇತೃತ್ವವಾಗಿ ಸರ್ಕಾರ ನಡೆದೈತಿ. ಖರ್ಗೆ ಅವರ ಮಾರ್ಗದರ್ಶನದಾಗ ನಡೆದೈತಿ ಅಂತ ಹೇಳಿ ಬಹಳ ಸಂತಸದಿಂದ ಹೇಳ್ತೀವಿ.